ಹೋದ ಸಮಯ ಮತ್ತೊಮ್ಮೆ ವಾಪಸ್ ಬರೋದಿಲ್ಲ ಅಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೂ ಆ ಕಳೆದೋದ ಸಮಯದ ಹಳೆಯ ನೋವುಗಳನ್ನೇ ಮಾತ್ರ ನಾವು ಪದೇ ಪದೇ ನಮ್ಮನ್ನ ಯಾಕೆ ಕಾಡ್ತೇವೆ ಗೊತ್ತಾ ನಿಮ್ಗೆ? ನಿನ್ನೆ ಯಾರೋ ಮಾಡಿದ ಅವಮಾನ, ವರ್ಷಗಳ ಹಿಂದೆ ಮಾಡಿದ ಮೋಸ, ಕಳೆದು ಹೋದ ಸಂಬಂಧ ಸಮಯದ ಮುಂದೆ ಹೋಗ್ತಾ ಇದ್ರು ಕೂಡ ನಮ್ಮ ಮನಸ್ಸು ಮಾತ್ರ ಯಾವುದೋ ಕಹಿ ಘಟನೆಗಳನ್ನ ನೆನಪು ಮಾಡಿ ನಮ್ಮನ್ನ ಚುಚ್ತಾ ಇರುತ್ತೆ ಅಲ್ವಾ? ನಮ್ಮನ್ನ ನಾವು ಎಷ್ಟೇ ಬಿಸಿ ಮಾಡ್ಕೊಂಡ್ರು ಕೂಡ ಒಂಟಿಯಾದಾಗ ಆ ಹಳೆ ನೆನಪುಗಳು ಮತ್ತೆ ಪದೇ ಪದೇ ನಮ್ಗೆ ಭಾರ ತರಿಸತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕರೆ ಮಾತ್ರ ನಮ್ಮ ಬದುಕಿನ ಅರ್ಧದಷ್ಟು ಭಾರ ಕಡಿಮೆ ಆಗುತ್ತೆ. ಸಮಯಕ್ಕೂ ಆ ನಮ್ಮ ನೆನಪುಗಳಿಗೂ ಇರುವ ಒಂದು ಈ ವಿಚಿತ್ರವಾದ ಹಿಂದಿನ ಸತ್ಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ದೇಹಕ್ಕೆ ಆಗುವ ಗಾಯಗಳು ಕೆಲವು ದಿನಗಳಿಗೆ ಸರಿ ಹೋಗ್ಬಿಡುತ್ತೆ, ಆದ್ರೆ ಮನಸ್ಸಿಗಾದಂತ ಗಾಯಗಳು ಮಾತ್ರ ವರ್ಷಾನುಗಟ್ಲೆ ಹೆಸರಾಗೇ ಇರುತ್ತವೆ. ಯಾಕೆ ಗೊತ್ತಾ? ನಾವು ಖುಷಿಯಾಗಿದ್ದ ಕ್ಷಣಗಳಿಗಿಂತ ನಾವು ಅತ್ತ ಕ್ಷಣಗಳಿಗೆ ನಮ್ಗೆ ಸ್ಪಷ್ಟವಾಗಿ ನೆನಪಿರುತ್ತೆ ಅಲ್ವಾ? ಇದು ಮನಸ್ಸಿನ ಸಹಜ ಸ್ವಭಾವವಾಗಿದೆ. ಮನಸ್ಸು ಯಾವತ್ತು ಭದ್ರತೆಯನ್ನು ಹುಡುಕ್ತಿರುತ್ತೆ. ಎಲ್ಲಿ ನಮ್ಗೆ ನೋವಾಗ್ತದೋ ಅಥವಾ ನಮ್ಗೆ ಎಲ್ಲಿ ಮೋಸ ಆಗ್ತದೋ, ಎಲ್ಲಿ ನಮ್ಗೆ ಅಪಾಯ ಆಗುತ್ತೋ ಅಂತೆಲ್ಲ ಮನಸ್ಸು ಭಯದಿಂದ ಮುಂದೊಂದು ಅಂತಹ ನೋವಿನಿಂದ ಕೂಡಿರ್ಬಾರ್ದು ಅಥವಾ ಆ ತರ ತೊಂದರೆಗಳು ಮತ್ತೆ ನನ್ನ ಲೈಫಲ್ಲಿ ರಿಪೀಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಆ ಹಳೆಯ ಘಟನೆಗಳನ್ನ ಮರೆಯಲು ನಮ್ಮನ್ನ ಬಿಡ್ತಾ ಇರೋದಿಲ್ಲ ಅದು. ಹಾಗಾಗಿ ಹಳೆ ನೋವು ಪದೇ ಪದೇ ನಮ್ಗೆ ನೆನಪಾಗ್ತದೆ ಅಂದ್ರೆ ನೀವು ದುರ್ಬಲರು ಅಂತಲ್ಲ, ಬದಲಾಗಿ ನಿಮ್ಮ ಮನಸ್ಸು ನಿಮ್ಮನ್ನ ಕಾಪಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತದೆ ಅಂತ ಅರ್ಥ. ಆದ್ರೆ ಈ ರಕ್ಷಣೆ ನಮ್ಗೆ ಬಂಧನವಾಗಬಾರ್ದಷ್ಟೇ. ಹಳೆ ನೋವುಗಳನ್ನ ಮರೆಯಲಿಕ್ಕೆ ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವುಗಳು ನಮ್ಮನ್ನ ಬಿಟ್ಟು ಹೋಗಿರಲು ಮುಖ್ಯ ಕಾರಣಗಳು ಕೆಲವೊಂದಿಷ್ಟಿದಾವೆ. ನೋಡೋಣ ನಾವ್ ಯಾವಾಗ ಅಂತ. ನಾವು ನೋವನ್ನ ಮರಿಲಿಕ್ಕೆ ಪ್ರಯತ್ನಿಸ್ತೀವಿ ಹೊರತು ಅದನ್ನ ಒಪ್ಕೊಳ್ಳಿಕ್ಕೆ ಸಿದ್ಧರಾಗಿರೋದಿಲ್ಲ. ನಮ್ಗೆ ಹೀಗಾಗ್ಬಾರ್ದಿತ್ತು, ಅವ್ರು ನಮ್ ಜೊತೆ ಈ ತರ ನಡ್ಕೋಬಾರ್ದಿತ್ತು ಅಂತ ಒಂದಿಲ್ಲ ಒಂದು ವಿಚಾರಗಳನ್ನ ತೆಗಿತಾನೆ ಇರ್ತೀವಿ ನಾವು. ಒಂದು ಕಹಿ ಘಟನೆ ನಡೆದಾಗ ಅಲ್ಲಿಗೆ ಮುಗಿದು ಹೋಗ್ಬಿಟ್ಟಿರುತ್ತೆ ಅದು. ಆದ್ರೆ ಆ ಘಟನೆ ಕೆಲವೊಂದಿಷ್ಟು ಆಗಿ ಹೋದಂತಹ ನೆನಪುಗಳನ್ನ ಪದೇ ಪದೇ ನಾವು ಕೆರಕ್ತಾನೆ ಇರ್ತೀವಿ. ಘಟನೆ ಒಮ್ಮೆ ಮಾತ್ರ ನೋವು ಕೊಡುತ್ತದೆ, ಆದ್ರೆ ನಮ್ಮ ಆಲೋಚನೆಗಳು 100 ಬಾರಿ ನೋವು ಕೊಡುತ್ತದೆ. ಸಮಸ್ಯೆ ಇರೋದು ಹಳೆಯ ನೆನಪಿನಲ್ಲಿಲ್ಲ, ಆ ನೆನಪಿನಲ್ಲಿರುವಂತಹ ನಾವು ಇವತ್ತು ಕೂಡ ನೆನಪು ಮಾಡ್ಕೊಂಡಿರುವಂತಹ ಪ್ರಕ್ರಿಯೆಯಲ್ಲಿ ನೋವಿರುತ್ತೆ. ರಮ್ಯಾ ಅನ್ನೋರು 5 ವರ್ಷಗಳ ಹಿಂದೆ ನಡೆದ ಒಂದು ಸಣ್ಣ ಘಟನೆಯಿಂದ ಇಂದಿಗೂ ಕೂಡ ಪ್ರತಿದಿನ ಅದನ್ನ ನೆನಪು ಅನ್ಕೊಂಡು ನೋವು ತಿಂತಾ ಇದ್ರು. ಅವಳ ಆತ್ಮ ಸ್ನೇಹಿತೆ ನಂಬಿಕೆ ದ್ರೋಹ ಮಾಡಿದ್ರು ಅವ್ರಿಗೆ. ಆ ಸ್ನೇಹಿತೆ ಅವಳು ಜೀವನದಿಂದ 5 ವರ್ಷ ಆಯ್ತು ದೂರವಾಗಿ. ಅವಳ ಪಾಡಿಗೆ ಅವಳಿಗೆ ಎಲ್ಲೋ ಖುಷಿಯಾಗಿದ್ದಾರೆ. ಆದ್ರೆ ಇವ್ರಿಲ್ಲಿ ಮಾತ್ರ ಪ್ರತಿದಿನ ಅವಳು ನನ್ಗೆ ಯಾಕೆ ಹೀಗೆ ಮಾಡಿದ್ಲು, ನನಗೆ ಯಾಕೆ ಹೀಗೆ ಮೋಸ ಮಾಡಿದ್ಲು ಅಂತ ಅದೇ ವಿಚಾರನ ಪದೇ ಪದೇ ನೆನಪು ಮಾಡ್ಕೊಂಡು ಕೊರಗ್ತಾ ಇದ್ದು ತಮ್ಮ ನೆಮ್ಮದಿನ, ತಮ್ಮ ಆರೋಗ್ಯನ, ತಮ್ಮ ಜೀವನನ ಹಾಳು ಮಾಡ್ಕೊಳ್ತಾ ಇದ್ರು. ನಮಗ್ ನೋವು ಮಾಡಿದವರು, ಮೋಸ ಮಾಡಿದವರು 1 ಬಾರಿ ಮೋಸ ಮಾಡಿ ಹೊರಟು ಹೋಗ್ಬಿಟ್ರು. ಆದ್ರೆ ಅದೇ ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಪ್ರತಿ ದಿವಸ ನೋವು ಮಾಡ್ಕೊಳ್ತಾ ಇದ್ರೆ ಏನ್ ಅರ್ಥ ಹೇಳಿ ಅಲ್ವೇ? ಹಳೆಯದನ್ನ ಹಿಡಿದುಕೊಳ್ಳುವುದು ಅಂದ್ರೆ ಬೇರೆಯವರನ್ನು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆ ಕೊಟ್ಕೊಂಡಂಗ ಆಗಲ್ವಾ? ಸರಿ, ಹಾಗಾದ್ರೆ ನಾವೆಲ್ಲ ತಪ್ಪು ಮಾಡ್ತಿದೀವಿ ನೋಡೋಣ. ಮೊದಲನೇದು ಏಕಾಂಗಿತನ. ನಮಗೆ ಬೇಸರವಾದಾಗ ಒಂಟಿಯಾಗಿ ಕೂರ್ತೀವಿ. ಖಾಲಿ ಮನಸ್ಸು ಹಳೆಯ ಕಸವನ್ನೆಲ್ಲ ಕೆದಲಿಕ್ಕೆ ಶುರು ಮಾಡುತ್ತೆ. 2ನೇದು ಮುಕ್ತಾಯಕ್ಕಾಗಿ ಕಾಯೋದು. ಅಂದ್ರೆ ಅವ್ರು ಬಂದು ನಂಗೆ ಕ್ಷಮಾ ಕೇಳಲಿ, ತಮ್ಮ ತಪ್ಪನ್ನ ಒಪ್ಕೋಬೇಕು ಅಂತ ನಾವು ಕಾಯ್ತಾ ಕುತ್ಕೊಂಡ್ಬಿಡ್ತೀವಿ. ಇಲ್ಲಿ ನೋವು ಕೊಟ್ಟವರಿಗೆ ಆ ಅರಿವೇ ಇರೋದಿಲ್ಲ, ನಿಮ್ಗೆ ಗೊತ್ತಾ ಅದು. 3ನೇದು ನಮ್ಮನ್ನ ನಾವೇ ದ್ವೇಷಣೆ ಮಾಡ್ಕೊಳ್ಳೋದು. ಅಂದ್ರೆ ನನ್ನ ಹಣೆ ಬರ ಸರಿ ಇಲ್ಲ, ನನಗ್ ಮಾತ್ರ ಹೀಗೆಲ್ಲ ಆಗುತ್ತೆ, ಬಂದವರೆಲ್ಲ ನನ್ಗೆ ಹೀಗೆ ನೋವು ಕೊಟ್ಟು ಹೋಗ್ಬಿಡ್ತಾರೆ ಅಂತ ಒಂದು ಮನಸ್ಥಿತಿಯನ್ನ ಈ ತರ ಪದೇ ಪದೇ ನಮ್ಮಷ್ಟಕ್ಕೆ ನಾವೇ ಲೈಫಲ್ಲಿ ರಿಪಿಟೇಷನ್ಸ್ ಮಾಡ್ಕೊಳ್ತಾ ಇದ್ರೆ ನಮ್ಮನ್ನ ಇದೆಲ್ಲ ಮೇಲ್ ಬರ್ಲಿಕ್ಕೆ ಬಿಡೋದೇ ಇಲ್ಲ ಅಲ್ವೇ? ಜೀವನದಲ್ಲಿ ನೋವು ಆಗೋದು ಸಹಜ, ಆದ್ರೆ ಆ ನೋವಿನಿಂದ ಒದ್ದಾಡೋದು ನಮ್ಮ ಆಯ್ಕೆ ಆಗ್ಬಾರ್ದು. ಇದರಿಂದ ನಾವು ಹೊರಗೆ ಬಂದ್ರೆ ಭವಿಷ್ಯದಲ್ಲಿ ತುಂಬಾನೇ ನಮ್ಮ ಬದಲಾವಣೆಗಳನ್ನ ನೋಡ್ತೀವಿ ನಾವು ಲೈಫಲ್ಲಿ ಅಲ್ವಾ? ನಾವು ಅನುಭವಿಸ್ತಿರೋ ಈ ಒಂದು ಮಾನಸಿಕ ನೋವಿಗೆ ಸಾವಿರಾರು ವರ್ಷಗಳ ಹಿಂದೆ ಗೌತಮ್ ಬುದ್ಧ ಒಂದು ಮಾತು ಹೇಳಿದ್ದಾರೆ. ಬುದ್ಧ ಹೇಳ್ತಾರೆ, ಬದುಕಿನ ಕಷ್ಟಗಳು ಹಾಗೆ ಅವಮಾನಗಳು ಬರುವುದು ನಮ್ಮ ದೇಹಕ್ಕೆ ತಾಕಿದ ಮೊದಲನೇ ಬಾಣ ಇದ್ದ ಹಾಗೆ. ಅದು ಖಂಡಿತ ನೋವನ್ನ ಕೊಟ್ಟೇ ಕೊಡುತ್ತೆ. ಆದ್ರೆ ಆ ನೋವಿನ ಬಗ್ಗೆ ಅತಿಯಾದ ಯೋಚಿಸಿ ದುಃಖವನ್ನ ಪಡೋದು ನಮ್ಮ ಎದೆಗೆ ನಾವೇ ಚುಚ್ಚಿಕೊಳ್ಳುವಂತಹ 2ನೇ ಬಾಣ. ಘಟನೆಗಳು ಅಥವಾ ಬೇರೆಯವರ ವರ್ತನೆ ನಮ್ಮ ನಿಯಂತ್ರಣದಲ್ಲಿಲ್ಲ, ಆದ್ರೆ ಆ ಘಟನೆಗಳು ಮಾತ್ರ ಹೇಗೆ ಪ್ರತಿವರ್ತಿಸ್ಬೇಕು ಅಥವಾ ಪ್ರತಿಕ್ರಿಯಿಸ್ಬೇಕು ಎಂಬುದು ನಮ್ಮ ಕೈಯಲ್ಲಿರುತ್ತೆ.
ಇದರಿಂದ ನಮ್ಗೇನ್ ಅರ್ಥ ಆಗತ್ತೆ? ಯಾರೋ ಬಿಟ್ಟ ಮೊದಲನೇ ಬಾಣದಿಂದ ಆದ ಗಾಯಕ್ಕೆ ಔಷಧಿ ಹಚ್ಕೊಂಡು ಗುಣಪಡಿಸ್ಕೊಳ್ಳೋದಕ್ಕಿಂತ ಬದಲು ನಮಗ್ ನಾವೇ ಎರಡನೇ ಬಾಣವನ್ನ ಚುಚ್ಕೊಂಡು ಪ್ರತಿ ದಿವಸ ಅದಕ್ಕೆ ಇನ್ನಷ್ಟು ದೊಡ್ಡದಾಗಿ ಗಾಯ ಮಾಡ್ಕೊಂಡು ನೋವು ಪಡ್ತಾ ಇರ್ತೀವಿ ಅಂತ ಅರ್ಥ. ಈ ಹಳೆಯ ನೋವುಗಳಿಂದ ಅಥವಾ ಪದೇ ಪದೇ ಕಾಡುವಂತಹ ನೆನಪುಗಳಿಂದ ಹೊರಗೆ ಬರೋದು ಹೇಗೆ ತಿಳ್ಕೊಳ್ಳೋಣ. ಮೊದಲನೇ ಹೆಜ್ಜೆ ಕ್ಷಮಿಸೋದು. ಬೇರೆಯವ್ರಿಗಾಗಿ ಅಲ್ಲ, ನಿಮ್ಮ ಸ್ವಂತ ನೆಮ್ಮದಿಗೋಸ್ಕರ ಅವರನ್ನ ಮನಸಾರೆ ಕ್ಷಮಿಸ್ಬಿಡಿ. ಅವರು ಕ್ಷಮೆಗೆ ಅರ್ಹರಲ್ಲ ಅಂತ ನಿಮ್ಗೆ ಗೊತ್ತಿದೆ, ಆದ್ರೆ ನಿಮ್ಮ ನೆಮ್ಮದಿ ಮುಖ್ಯ ಅಲ್ವಾ. ಎರಡನೇ ಹೆಜ್ಜೆ ವರ್ತಮಾನದಲ್ಲಿ ಜೀವಿಸೋದು, ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇರೋದು. ಹಳೆಯ ಕಹಿ ಘಟನೆಗಳನ್ನ ನೆನಪಾದ ತಕ್ಷಣ ನಿಮ್ಮ ಗಮನವನ್ನ ಆ ಕ್ಷಣದಲ್ಲಿ ನೀವು ಮಾಡುತ್ತಿರುವ ಕೆಲಸದ ಮೇಲೆ ಅಥವಾ ನಿಮ್ಮ ಉಸಿರಾಟದ ಮೇಲೆ ತನ್ನಿ. ಅಲ್ಲಿಗೆ ನೀವು ಪ್ರೆಸೆಂಟ್ ಅಲ್ಲಿ ಇರ್ತೀರಾ. ಹಳೆಯದನ್ನು ಏನೇ ಬಂದರೂ ಕೂಡ ತನ್ನಷ್ಟು ತಾನ ಇಗ್ನೋರ್ ಆಗ್ತಾ ಬರುತ್ತೆ. ಮೂರನೇ ಹೆಜ್ಜೆ ಕೃತಜ್ಞತೆ. ಹಳೆಯದನ್ನು ಬಿಟ್ಟು ಈಗ ನಿಮ್ಮ ಬಳಿ ಇರುವುದಕ್ಕೆ ಅಥವಾ ನಿಮ್ಮನ್ನ ಪ್ರೀತಿಸುವವರಿಗೆ ಕೃತಜ್ಞತೆ ಹೇಳಿ. ನೆನಪಿಡಿ, ಕಾರಿನಲ್ಲಿ ಹಿಂದೆ ವಾಹನಗಳನ್ನು ನೋಡ್ಲಿಕ್ಕೆ ಸಣ್ಣ ಕನ್ನಡಿ ಇದೆ, ಆದರೆ ಮುಂದೆ ಸಾಗ್ಲಿಕ್ಕೆ ಇರೋದು ದೊಡ್ಡ ಕನ್ನಡಿ. ಹಿಂದಿದ್ದನ್ನು ಕೇವಲ ಪಾಠವನ್ನಾಗಿ ತೆಗೆದುಕೊಳ್ಳಿ. ನಿಮ್ಮ ಪಯಣ ಮುಂದಿನತ್ತ ಇರಲಿ, ಒಳ್ಳೇದಾಗತ್ತೆ. ಇದಕ್ಕೆ ರೆಮಿಡಿ ನೋಡೋಣ. ರಾತ್ರಿ ಮಲಗುವಾಗ ಹಳೆಯ ನೋವುಗಳು ಕಾಡಿ ಪದೇ ಪದೇ ನಿದ್ದೆಗೆ ತೊಂದರೆ ಆಗ್ತಿದ್ರೆ ಅಥವಾ ನಿದ್ದೆ ಬರದೇ ಇದ್ರೆ ಹೀಗೆ ಮಾಡಿ. ಮನಃಶಾಸ್ತ್ರ ಹಾಗೆ ಯೋಗ ವಿಜ್ಞಾನದಲ್ಲಿ ಉಸಿರಾಟಕ್ಕೆ ಬಹಳ ಮಹತ್ವವಿದೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೇವಲ 5 ನಿಮಿಷಗಳ ಕಾಲ ಕುತ್ಕೊಂಡ್ಬಿಟ್ಟು ಪ್ರಾಣಾಯಾಮ ಮಾಡಿ. ಅನುಲೋಮ ವಿಲೋಮ. ಇದು ನಮ್ಮ ಮೆದುಳಿನ ಎಡ ಮತ್ತು ಬಲ ಭಾಗಗಳನ್ನು ಸಮತೋಲನಕ್ಕೆ ತರುತ್ತದೆ. ಇದಾದ ನಂತರ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿಯೇ ನನಗೆ ನೋವು ಕೊಟ್ಟವರನ್ನ ನಾನು ಮುಕ್ತವಾಗಿ ಕ್ಷಮಿಸಿದ್ದೇನೆ, ನನ್ನನ್ನು ನಾನು ಪ್ರೀತಿಸುತ್ತೇನೆ ಎಂದು 3 ಬಾರಿ ಸ್ಪಷ್ಟವಾಗಿ ಹೇಳ್ಕೊಳ್ಳಿ. ಇದರಿಂದ ಏನಾಗುತ್ತೆ? ನಾವು ಉಸಿರಾಟವನ್ನ ನಿಯಂತ್ರಿಸಿದಾಗ, ಅಂದ್ರೆ ಈ ಒಂದು ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ನಮ್ಮ ಆಲೋಚನೆಗಳ ವೇಗ ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಕ್ಷಮೆಯ ಸಂಕಲ್ಪವು ಮನಸ್ಸಿನಲ್ಲಿರುವ ಒಂದು ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕಿ ಆಳವಾದ ಹಾಗೇನೆ ನೆಮ್ಮದಿಯ ನಿದ್ದೆಯನ್ನು ತರುತ್ತೆ. ಪ್ರತಿ ದಿವಸ ಇದನ್ನು ಮಾಡೋದ್ರಿಂದ ಬದುಕಲ್ಲಿ ಬದಲಾವಣೆಗಳನ್ನ ನೋಡ್ತಾ ಬರ್ತೀವಿ. ಹಳೆ ನೆನಪುಗಳು ತಾನೇ ಹೋಗ್ತಾ ಬರುತ್ತೆ ನಮ್ಮ ಮೈಂಡಿಂದ. ಒಂದು ಏಕತೆ ಪ್ರೆಸೆಂಟ್ ಲೈಫಲ್ಲಿ ಒಂದು ಮನಸ್ಥಿತಿನ ಸ್ಥಿರವಾಗಿ ಇರಿಸುತ್ತೆ. ಹಳೆ ನೋವುಗಳನ್ನ, ಮುಂದಿನ ಆಲೋಚನೆಗಳನ್ನ ಲೈಫ್ ಬಗ್ಗೆ ತಟಸ್ಥವಾಗಿ ಅದ್ಯಾವುದು ಮೈಂಡ್ಗೆ ತರಲಾರ್ದೇನೆ ಪ್ರೆಸೆಂಟ್ ಲೈಫಲ್ಲೇ ನಿಮ್ಮನ್ನ ಸ್ಟ್ಯಾಂಡ್ ಆಗಿ ನಿಲ್ಸುತ್ತೆ. ಹಳೆಯ ನೋವುಗಳು ಅಥವಾ ಹಳೆಯ ನೆನಪುಗಳು ನಮ್ಮ ಶತ್ರುಗಳಲ್ಲ, ಬದಲಾಗಿ ಅವು ನಮಗೆ ಜೀವನ ಕಲಿಸುವ ಅತ್ಯುತ್ತಮ ಗುರುಗಳು. ಒಮ್ಮೆ ಹೋದ ಸಮಯ ವಾಪಸ್ ಬರೋದಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಆ ಕಳೆದು ಹೋದ ಸಮಯದಲ್ಲಿ ಆದ ಒಂದು ನೋವು ಮತ್ತು ಅವಮಾನಗಳು ನಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡುತ್ತವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನೋವು ನಮ್ಮನ್ನ ಕುಗ್ಗಿಸಲು ಬಂದಿಲ್ಲ, ನಮ್ಮನ್ನ ಎಚ್ಚರಿಸಲು ಅಥವಾ ನಮ್ಮ ನೈಜ ಶಕ್ತಿಯನ್ನು ನಮಗೆ ಪರಿಚಯಿಸಲು ಬಂದಿದೆ. ಹಳೆಯ ನೆನಪುಗಳೆಂಬ ಭಾರವನ್ನು ಕೆಳಗಿಟ್ಟು ಇಂದಿನ ಸುಂದರವಾದ ಕ್ಷಣಗಳನ್ನು ಅನುಭವಿಸಲು ಶುರು ಮಾಡೋಣ. ನಮ್ಮ ಬದುಕು ಬದಲಾಗುತ್ತದೆ. ಕಳೆದು ಹೋದ ನಿನ್ನೆಗಳ ಬಗ್ಗೆ ಕೊರುವುದನ್ನ ಬಿಟ್ಬಿಡಿ. ಯಾಕೆಂದ್ರೆ ನಾಳೆ ಎಂಬುದು ಯಾರಿಗೂ ಖಚಿತವಿಲ್ಲ. ನಮ್ಮ ಕೈಲಿರುವುದು ಕೇವಲ ಇಂದು ಮಾತ್ರ. ಅದನ್ನ ನಗುನಗುತ್ತಾ ಪ್ರೀತಿಯಿಂದ ಕಳೆಯೋಣ, ಹಳೆದನ್ನ ಅಲ್ಲದಲ್ಲಿಗೆ ಬಿಡೋಣ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ಯಾರು ನೋವುಗಳಿಂದ ಕೊರಗ್ತಿದ್ದಾರೋ ಅಥವಾ ಒದ್ದಾಡ್ತಿದ್ದಾರೋ, ಹೊರಗೆ ಬರ್ಲಿಕ್ಕೆ ಆಗ್ತಿಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀವನ ಬಹಳ ಸುಂದರವಾಗಿದೆ, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮುನ್ನಡೆಯೋಣ. ಇಂತಹ ಮತ್ತಷ್ಟು ಜೀವನಕ್ಕೆ ಹತ್ತಿರವಾಗುವಂತಹ ವಿಚಾರಗಳಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮಸ್ಕಾರ, ಮತ್ತೆ ಸಿಗೋಣ.